ಮೊಜಿಲ್ಲಾ ಫೈರ್ಫಾಕ್ಸ್ ನಲ್ಲಿ ಸೆಟ್ಟಿಂಗ್ ಪಾಪಪ್ ಮತ್ತು ಇಮೇಜ್ ಆಪ್ಷನ್ ಬಗೆಗಿನ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಪಾಪಪ್ ಮತ್ತು ಇಮೇಜ್ ಪ್ರಿಫರೆನ್ಸ್ ಅನ್ನು ಸೆಟ್ ಮಾಡುವುದು ಹಾಗೂ ಟೂಲ್ ಬಾರ್ ಅನ್ನು ಕಸ್ಟಮೈಸ್ ಮಾಡುವುದನ್ನು ಕಲಿಯಲಿದ್ದೇವೆ. ಪಾಪಪ್ ವಿಂಡೋಸ್ ಅಥವಾ ಪಾಪಪ್ಸ್ ಎಂಬ ವಿಂಡೋಗಳು ನಿಮ್ಮ ಅನುಮತಿಯಿಲ್ಲದೆಯೇ ಗೋಚರವಾಗುತ್ತವೆ. ಅವು ಅಳತೆಯಲ್ಲಿ ಬೇರೆ ಬೇರೆ ಇದ್ದರೂ ಸ್ಕ್ರೀನ್ ಅನ್ನು ಪೂರ್ತಿಯಾಗಿ ಆವರಿಸುವುದಿಲ್ಲ. ಕೆಲವು ಪಾಪಪ್ಗಳು ಫೈರ್ಫಾಕ್ಸ್ ವಿಂಡೋನ ಮೇಲ್ಭಾಗದಲ್ಲಿ ತೆರೆದುಕೊಳ್ಳುತ್ತವೆಯಾದರೆ ಇನ್ನು ಕೆಲವು ಫೈರ್ಫಾಕ್ಸ್ ನ ಕೆಳಭಾಗದಲ್ಲಿ ತೆರೆದುಕೊಳ್ಳುತ್ತವೆ, ಪಾಪ್ ಅಂಡರ್ಸ್. ಪಾಪಪ್ಗಳು ನಿಮ್ಮನ್ನು ಸಿಟ್ಟಿಗೆಬ್ಬಿಸಬಹುದು ಮತ್ತು ಈ ಕಾರಣಕ್ಕಾಗಿ ನೀವು ಅವುಗಳನ್ನು ನಿಷ್ಕ್ರಿಯಗೊಳಿಸಲು ಬಯಸುತ್ತೀರಿ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಉಬುಂಟು 10.4 ರಲ್ಲಿ ಫೈರ್ಫಾಕ್ಸ್ ನ ಆವೃತ್ತಿ 7.0 ಅನ್ನು ಬಳಸುತ್ತಿದ್ದೇವೆ. ಫೈರ್ಫಾಕ್ಸ್ ಬ್ರೌಸರ್ ಅನ್ನು ತೆರೆಯೋಣ. URL ಪಟ್ಟಿಯಲ್ಲಿ www.popuptest.com ಎಂದು ಟೈಪ್ ಮಾಡೋಣ. ಎಂಟರ್ ಕೀಯನ್ನು ಒತ್ತಿರಿ. ಈ ಸೈಟ್ ಪಾಪಪ್ ಎಂದರೆ ಏನು ಎಂಬುದನ್ನು ತಿಳಿಸುತ್ತದೆ. ಮಲ್ಟಿ ಪಾಪಪ್ ಟೆಸ್ಟ್ ಎಂಬ ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿ. ನೀವು 6 ಪಾಪಪ್ ಗಳನ್ನು ಕಾಣುತ್ತೀರಿ. ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ. ಇನ್ನೂ 2 ಪಾಪಪ್ ಗಳು ಕಾಣುತ್ತವೆ. ನೋಡಿ ಅವು ಎಷ್ಟು ರೇಗಿಸುತ್ತವೆ. ಫೈರ್ಫಾಕ್ಸ್ ಪಾಪಪ್ಸ್ ಮತ್ತು ಪಾಪ್ ಅಂಡರ್ಸ್ ಇವೆರಡನ್ನೂ ನಿಯಂತ್ರಿಸಲು ಅವಕಾಶ ಮಾಡಿಕೊಡುತ್ತದೆ. ಎಡಿಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಪ್ರಿಫರೆನ್ಸಸ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಇದನ್ನು ನಿಯಂತ್ರಿಸಬಹುದು. ವಿಂಡೋಸ್ ಬಳಕೆದಾರರು ದಯವಿಟ್ಟು ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಂತರ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಪ್ರಿಫರೆನ್ಸಸ್ ವಿಂಡೋನಲ್ಲಿ ಕನೆಕ್ಟ್ ಟ್ಯಾಬ್ ನ ಮೇಲೆ ಕ್ಲಿಕ್ ಮಾಡಿ. ಬ್ಲಾಕ್ ಪಾಪಪ್ ವಿಂಡೋಸ್ ಎಂಬ ವಿಕಲ್ಪವು ಈಗಾಗಲೇ ಡಿಫಾಲ್ಟ್ ಆಗಿ ಆಯ್ಕೆಯಾಗಿರುತ್ತದೆ. ಇಲ್ಲದಿದ್ದಲ್ಲಿ ಅದನ್ನು ನೀವು ಆಯ್ಕೆ ಮಾಡಿ. ಹೀಗೆ ಮಾಡುವುದರಿಂದ ಫೈರ್ಫಾಕ್ಸ್ ನಲ್ಲಿ ಪಾಪಪ್ ಗಳು ಕಾಣುವುದನ್ನು ತಡೆಯುವ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ. ಈಗ ನೀವು ಫೈರ್ಫಾಕ್ಸ್ ಪ್ರಿಫರೆನ್ಸಸ್ ವಿಂಡೋವನ್ನು ಕ್ಲೋಸ್ ಬಟನ್ ಕ್ಲಿಕ್ ಮಾಡುವುದರ ಮೂಲಕ ಮುಚ್ಚಬಹುದು. ನೀವು ಎಕ್ಸೆಪ್ಷನ್ ಗಳನ್ನು ಕೂಡ ಆಯ್ಕೆ ಮಾಡಬಹುದು. ನಿಮಗೆ ಒಪ್ಪಿಗೆಯಾಗುವ ಪಾಪಪ್ ಗಳುಳ್ಳ ಸೈಟ್ಗಳೇ ಎಕ್ಸೆಪ್ಷನ್ ಗಳು. ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪ್ರಿಫರೆನ್ಸಸ್ ಮೇಲೆ ಕ್ಲಿಕ್ ಮಾಡಿ. ವಿಂಡೋಸ್ ಬಳಕೆದಾರರು ದಯವಿಟ್ಟು ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಎಕ್ಸೆಪ್ಷನ್ ಗಳನ್ನು ಸೇರಿಸಲು ಬ್ಲಾಕ್ ಪಾಪಪ್ ವಿಂಡೋಸ್ ನ ಮುಂದಿರುವ ಎಕ್ಸೆಪ್ಷನ್ಸ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ಇದು ಡಯಲಾಗ್ ಬಾಕ್ಸ್ ಅನ್ನು ತೆರೆಯುತ್ತದೆ. ಅಡ್ರೆಸ್ ಆಫ್ ವೆಬ್ಸೈಟ್ ಎಂಬಲ್ಲಿ www.google.com ಎಂದು ಟೈಪ್ ಮಾಡಿ. ಅಲೋ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ಡಯಲಾಗ್ ಬಾಕ್ಸ್ ಅನ್ನು ಮುಚ್ಚಲು ಕ್ಲೋಸ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ಪ್ರಿಫರೆನ್ಸಸ್ ಡಯಲಾಗ್ ಬಾಕ್ಸ್ ಅನ್ನು ಮುಚ್ಚಲು ಕ್ಲೋಸ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ಈಗ ಪಾಪಪ್ google.com ಅನ್ನು ಬಿಟ್ಟು ಉಳಿದ ಎಲ್ಲಾ ಸೈಟ್ ಗಳಿಂದ ತೆಗೆದುಹಾಕಲ್ಪಟ್ಟಿರುತ್ತದೆ. ಈಗ URL ಪಟ್ಟಿಯಲ್ಲಿ www.popuptest.com ಎಂದು ಟೈಪ್ ಮಾಡಿ ಮತ್ತು ಎಂಟರ್ ಒತ್ತಿ. ಮಲ್ಟಿ ಪಾಪಪ್ ಟೆಸ್ಟ್ ಎಂಬ ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿ. ಒಂದೇ ಒಂದು ಪಾಪಪ್ ಕೂಡ ಕಾಣಿಸಿಕೊಳ್ಳುವುದಿಲ್ಲ. ನಿಮ್ಮ ಪಾಪಪ್ ಬ್ಲಾಕರ್ ಜಾಗೃತವಾಗಿದೆ. ಚಿತ್ರಗಳು ಡೌನ್ಲೋಡ್ ಆಗಲು ಸಮಯವನ್ನು ಮತ್ತು ಬ್ಯಾಂಡ್ವಿಡ್ತ್ ಅನ್ನು ತೆಗೆದುಕೊಳ್ಳುತ್ತದೆ. ಮೊಜಿಲ್ಲಾ ಫೈರ್ಫಾಕ್ಸ್ ಚಿತ್ರಗಳ ಡೌನ್ಲೋಡಿಂಗನ್ನು ತಡೆಗಟ್ಟುವ ಆಯ್ಕೆಯನ್ನು ಹೊಂದಿದೆ. ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪ್ರಿಫರೆನ್ಸಸ್ ಮೇಲೆ ಕ್ಲಿಕ್ ಮಾಡಿ. ವಿಂಡೋಸ್ ಬಳಕೆದಾರರು ದಯವಿಟ್ಟು ಟೂಲ್ಸ್ ನ ಮೇಲೆ ಕ್ಲಿಕ್ ಮಾಡಿ ಮತ್ತು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಪ್ರಿಫರೆನ್ಸಸ್ ಎಂಬ ಡಯಲಾಗ್ ಬಾಕ್ಸ್ ನಲ್ಲಿ ಕಂಟೆಂಟ್ ಟ್ಯಾಬ್ ಅನ್ನು ಆಯ್ಕೆ ಮಾಡಿ. ಲೋಡ್ ಇಮೇಜಸ್ ಆಟೋಮ್ಯಾಟಿಕಲಿ ಎಂಬ ಚೆಕ್ ಬಾಕ್ಸ್ ಅನ್ನು ನಿಷ್ಕ್ರಿಯಗೊಳಿಸಿ. ಡಯಲಾಗ್ ಬಾಕ್ಸ್ ಅನ್ನು ಮುಚ್ಚಲು ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಈಗ ಸರ್ಚ್ ಬಾರ್ ನಲ್ಲಿ ಫ್ಲವರ್ಸ್ ಎಂದು ಟೈಪ್ ಮಾಡಿ ಮತ್ತು ಎಂಟರ್ ಅನ್ನು ಒತ್ತಿ. ಗೂಗಲ್ ನ ಹೋಮ್ ಪೇಜ್ ನಲ್ಲಿ ಇಮೇಜಸ್ ನ ಮೇಲೆ ಕ್ಲಿಕ್ ಮಾಡಿ. ಮೊದಲು ಕಾಣುವ ಚಿತ್ರದ ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿ. ಚಿತ್ರವು ಲೋಡ್ ಆಗದೇ ಇರುವುದನ್ನು ಕಾಣಬಹುದು. ಮೊಜಿಲ್ಲಾ ಫೈರ್ಫಾಕ್ಸ್ ಟೂಲ್ ಬಾರ್ ಅನ್ನು ಕಸ್ಟಮೈಸ್ ಮಾಡಲು ಅನೇಕ ಆಯ್ಕೆಗಳನ್ನು ಹೊಂದಿದೆ. ನಾವು ಯಾವುದಾದರೂ ಟೂಲ್ ಬಾರ್ ಅನ್ನು ಅಡಗಿಸಬೇಕೆಂದಿದ್ದೇವೆ ಎಂದುಕೊಳ್ಳೋಣ. ಉದಾಹರಣೆಗಾಗಿ ಮೆನ್ಯು ಬಾರ್. ಮೆನ್ಯು ಬಾರ್ ನಲ್ಲಿ ಖಾಲಿ ಜಾಗದ ಮೇಲೆ ರೈಟ್ ಕ್ಲಿಕ್ ಮಾಡಿ ಮತ್ತು ಮೆನ್ಯು ಬಾರ್ ಆಯ್ಕೆಯನ್ನು ಅನ್ಚೆಕ್ ಮಾಡಿ. ಮೆನ್ಯು ಬಾರ್ ಅನ್ನು ಮತ್ತೆ ನೋಡಲು ಪುನಃ ಟೂಲ್ ಬಾರ್ ನಲ್ಲಿ ಖಾಲಿ ಜಾಗದಲ್ಲಿ ರೈಟ್ ಕ್ಲಿಕ್ ಮಾಡಿ. ಈಗ ಮೆನ್ಯು ಬಾರ್ ಆಯ್ಕೆಯನ್ನು ಚೆಕ್ ಮಾಡಿ. ಫೈರ್ಫಾಕ್ಸ್ ಟೂಲ್ ಬಾರ್ ಅನ್ನು ಕಸ್ಟಮೈಸ್ ಮಾಡಲು ಅಡ್ವಾನ್ಸ್ಡ್ ಆಪ್ಷನ್ ಗಳನ್ನು ಹೊಂದಿದೆ. ಕೆಲವನ್ನು ನೋಡೋಣ. ಟೂಲ್ ಬಾರ್ ಗೆ ಐಕಾನ್ ಒಂದನ್ನು ಸೇರಿಸೋಣ. ಇದು ವೆಬ್ ಪೇಜ್ ಅನ್ನು ಒಂದೇ ಕ್ಲಿಕ್ ಗೆ ಪ್ರಿಂಟ್ ಮಾಡಲು ಅವಕಾಶ ಮಾಡಿಕೊಡುತ್ತದೆ. ಟೂಲ್ ಬಾರ್ ನ ಖಾಲಿ ಜಾಗದ ಮೇಲೆ ರೈಟ್ ಕ್ಲಿಕ್ ಮಾಡಿ. ಕಸ್ಟಮೈಸ್ ನ ಮೇಲೆ ಕ್ಲಿಕ್ ಮಾಡಿ.
ಕಸ್ಟಮೈಸ್ ಟೂಲ್ ಬಾರ್ ಎಂಬ ಡಯಲಾಗ್ ಬಾಕ್ಸ್ ಗೋಚರವಾಗುತ್ತದೆ. ಡಯಲಾಗ್ ಬಾಕ್ಸ್ ನ ಒಳಗೆ ಪ್ರಿಂಟ್ ಎಂಬ ಐಕಾನ್ ಅನ್ನು ಕಾಣುತ್ತೀರಿ. ಐಕಾನ್ ಅನ್ನು ಟೂಲ್ ಬಾರ್ ಗೆ ಡ್ರ್ಯಾಗ್ ಮಾಡಿ. ಡನ್ ನ ಮೇಲೆ ಕ್ಲಿಕ್ ಮಾಡುವ ಮೂಲಕ ಡಯಲಾಗ್ ಬಾಕ್ಸ್ ಅನ್ನು ಮುಚ್ಚಿರಿ. ಟೂಲ್ ಬಾರ್ ನಲ್ಲಿನ ಪ್ರಿಂಟ್ ಐಕಾನ್ ನ ಮೇಲೆ ಕ್ಲಿಕ್ ಮಾಡಿ. ಇದು ಪ್ರಿಂಟ್ ಎಂಬ ಡಯಲಾಗ್ ಬಾಕ್ಸ್ ಅನ್ನು ತೆರೆಯುತ್ತದೆ. ನಾವೀಗ ಪ್ರಿಂಟ್ ಮಾಡುವುದಿಲ್ಲ. ಆದ್ದರಿಂದ ಡಯಲಾಗ್ ಬಾಕ್ಸ್ ಅನ್ನು ಮುಚ್ಚಲು ಕ್ಯಾನ್ಸಲ್ ನ ಮೇಲೆ ಕ್ಲಿಕ್ ಮಾಡಿ. ನೀವು ಹೊಸ ಟೂಲ್ ಬಾರ್ ಅನ್ನು ಸೇರಿಸಲೂಬಹುದು, ತೆಗೆಯಲೂಬಹುದು. ಹಾಗೆ ಮಾಡಲು ಟೂಲ್ ಬಾರ್ ನ ಮೇಲೆ ರೈಟ್ ಕ್ಲಿಕ್ ಮಾಡಿ, ಕಸ್ಟಮೈಸ್ ಅನ್ನು ಆರಿಸಿ. ಆಡ್ ನ್ಯೂ ಟೂಲ್ ಬಾರ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹೊಸ ಟೂಲ್ ಬಾರ್ ಗೆ ಹೆಸರನ್ನು ಕೊಡಿ. ನಾವೀಗ ಸ್ಯಾಂಪಲ್ ಟೂಲ್ ಬಾರ್ ಎಂದು ಕೊಡೋಣ. ಓಕೆ ಬಟನ್ ಅನ್ನು ಕ್ಲಿಕ್ ಮಾಡಿ. ಈಗ ಒಂದು ಐಕಾನ್ ಅನ್ನು ಡ್ರ್ಯಾಗ್ ಮಾಡಿ ಡೌನ್ಲೋಡ್ಸ್ ಅನ್ನು ಸ್ಯಾಂಪಲ್ ಟೂಲ್ ಬಾರ್ ಮೇಲೆ ಡ್ರ್ಯಾಗ್ ಮಾಡಿ. ಹೊಸ ಟೂಲ್ ಬಾರ್ ಅನ್ನು ಬ್ರೌಸರ್ ನಲ್ಲಿ ಗಮನಿಸಿ. ಟೂಲ್ ಬಾರ್ ಅನ್ನು ತೆಗೆದುಹಾಕಲು ರಿಸ್ಟೋರ್ ಡಿಫಾಲ್ಟ್ ಸೆಟ್ ಎಂಬ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ಕಂಟೆಂಟ್ ನ ಜಾಗವನ್ನು ದೊಡ್ಡದಾಗಿಸಲು ನಾವು ಐಕಾನ್ ಗಳನ್ನು ಚಿಕ್ಕದಾಗಿಸಬಹುದು. ಯೂಸ್ ಸ್ಮಾಲ್ ಐಕಾನ್ಸ್ ಎಂಬ ಹೆಸರಿನ ಚೆಕ್ ಬಾಕ್ಸ್ ನ ಮೇಲೆ ಕ್ಲಿಕ್ ಮಾಡಿ. ಡಯಲಾಗ್ ಬಾಕ್ಸ್ ಅನ್ನು ಮುಚ್ಚಲು ಡನ್ ನ ಮೇಲೆ ಕ್ಲಿಕ್ ಮಾಡಿ. ಐಕಾನ್ಗಳು ಸಣ್ಣದಾಗಿರುವುದನ್ನು ನೋಡಬಹುದು. ಈಗ ನಾವು ಈ ಟ್ಯುಟೋರಿಯಲ್ ನ ಕೊನೆಗೆ ಬಂದಿದ್ದೇವೆ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಪಾಪ್ ಅಪ್ ಮತ್ತು ಇಮೇಜ್ ಪ್ರಿಫರೆನ್ಸಸ್ ಅನ್ನು ಸೆಟ್ ಮಾಡುವುದು ಮತ್ತು ಟೂಲ್ ಬಾರ್ ಅನ್ನು ಕಸ್ಟಮೈಸ್ ಮಾಡುವುದನ್ನು ಕಲಿತಿದ್ದೇವೆ. ಇಲ್ಲಿ ನಿಮಗಾಗಿ ಅಭ್ಯಾಸವಿದೆ. ಮೊಜಿಲ್ಲಾ ಫೈರ್ಫಾಕ್ಸ್ ನ ಹೊಸ ವಿಂಡೋವನ್ನು ತೆರೆಯಿರಿ. www.yahoo.com ಅನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಪಾಪ್ ಅಪ್ ಗಳನ್ನು ಬ್ಲಾಕ್ ಮಾಡಿ. ಬುಕ್ ಮಾರ್ಕ್ಸ್ ಟೂಲ್ ಬಾರ್ ಅನ್ನು ಆರಿಸಿ. ಕೆಳಗಿನ ಲಿಂಕ್ ನಲ್ಲಿರುವ ವಿಡಿಯೋವನ್ನು ನೋಡಿ. ಇದು ಸ್ಪೋಕನ್ ಟ್ಯುಟೋರಿಯಲ್ ನ ಸಾರಾಂಶವನ್ನು ಹೇಳುತ್ತದೆ. ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ಇದನ್ನು ಡೌನ್ಲೋಡ್ ಮಾಡಿ ನೋಡಿ. ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೋರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ. ಯಾರು ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನು ನೀಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ contact@spoken-tutorial.org ಈ ಇಮೇಲ್ ಮೂಲಕ ಸಂಪರ್ಕಿಸಿ. ಈ ಪಾಠವು ಟಾಕ್ ಟು ಅ ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ. ಈ ಪ್ರಕಲ್ಪವನ್ನು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿರುವ ಲಿಂಕ್ ಅನ್ನು ನೋಡಿ. ಈ ಪಾಠದ ಅನುವಾದಕ ಬೆಂಗಳೂರಿನಿಂದ ಶಶಾಂಕ ಹತ್ವಾರ್ ಮತ್ತು ಪ್ರವಾಚಕ ಐಐಟಿ ಬಾಂಬೆಯಿಂದ ವಾಸುದೇವ. ಸಹಯೋಗಕ್ಕಾಗಿ ಧನ್ಯವಾದಗಳು.